ದೇಶ ಎಲ್ಲ ಮಾರಾಕ್ ಕೊಡ್ತಾರ ಸರ್ ಕಾಂಗ್ರೆಸ್ ಸರ್ಕಾರ ಬೇಕು. ಸಿದ್ದರಾಮಣ್ಣಗೆ ಜೈ. ಮೋದಿಯವರು ಅಂತಂದ್ರೆ ಇವತ್ತು ಇಂಡಿಯಾಗೆ ಒಬ್ರು ಡಾಮಿನೇಟ್ ಲೀಡರ್. ಆದ್ರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಂತೇಳಿ ನಾವು ವಿನಂತಿ ಕೇಳ್ಕೊತೀವಿ. ರಾಹುಲ್ ಗಾಂಧಿ ಬರ್ಬೋದು. ತುಂಬಾ ಜನ ಪಕೋಡ ಮಾರಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಪಕೋಡ ಮಾರಿದ್ರೆ ನಾವು ಬದುಕಕ್ ಸಾಧ್ಯನಾ? ಇವಾಗಂತೂ ನಮಗೂ ಒಳ್ಳೇದಾಗಿ ಮಾಡ್ತೈತೆ ಕಾಂಗ್ರೆಸ್ ಸರ್ಕಾರ. ಹಿಂದುತ್ವಕ್ಕೋಸ್ಕರ ಸದಾ ಕಾಲ ಬಿಜೆಪಿ ಜೊತೆ ನಿಂತೀವಿ. ನಮ್ ಜನ ಬದಲಾವಣೆ ಆಗಬೇಕು. ರಾಮ ಮಂದಿರ ಮೇನೆಲ್ಲ ಅದು ಆಗಿದೆಯಲ್ಲ, ಅದಕ್ಕೋಸ್ಕರ ಅದೇ ಬರ್ಬೇಕಂತ. ಮೋದಿ ಅವರು ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಉದ್ಯೋಗ ಕೊಟ್ಟಿಲ್ಲ. ನಮ್ಮ ದೇಶ ಒಂದೇ ಸತಿ ಮುಂದೆ ಬರಬೇಕು ಅಂದ್ರೆ ಬಿಜೆಪಿ ಇನ್ನೂ 15 ಅಲ್ಲ 20 ಅಲ್ಲ 25 ವರ್ಷ ಆದ್ರೂ ಇರಲೇಬೇಕು. ನೆಕ್ಸ್ಟ್ ಪ್ರಧಾನಿ ಅವ್ರಾದ್ರೇನೆ ಇಂಡಿಯಾ ಒಂದು ಸಕ್ಸಸ್ಫುಲ್ ಆಗುತ್ತೆ. ಫಸ್ಟ್ ಗೌರ್ಮೆಂಟ್ ಅಧಿಕಾರಿಗಳನ್ನ ಕಂಟ್ರೋಲ್ ತಗೋಬೇಕು. ರಾಹುಲ್ ಗಾಂಧಿ ಅವರು ಯುವಕರು ಇದ್ದಾರೆ, ಏನೋ ಒಂದು ಬದಲಾವಣೆ ಮಾಡ್ತಾರೆ. ಅವರಿಂದಲ್ಲ ನಮಗೆ ಸಿಗುತ್ತೆ. ಇವತ್ತು ಎಲ್ಲಾ ಸೌಕರ್ಯನ ಕೊಟ್ಕೊಂಡ್ ಬತ್ತಲೇ ಇದ್ರೆ ಆ ಬಡತನ ಅನ್ನೋದು ಇದೆ. ಬಿಡ್ಬೇಕಾದ ಎಲ್ಲಾನು ಬಿಟ್ಟು ಕೊಡಬೇಕಾದ ಸೌಕರ್ಯಗಳನ್ನ ಕೊಟ್ರೆ ಖಂಡಿತ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ವೀಕ್ಷಕರೇ, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರುತ್ತೆ. ಸೊ ಚುನಾವಣೆಗೆ ನಾವೆಲ್ಲರೂ ಕೂಡ ಈಗಾಗಲೇ ರೆಡಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಮುಂದಿನ ಪ್ರಧಾನಿ ಯಾರಾಗಬೇಕು, ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು, ಯಾರು ಪ್ರಧಾನಿ ಆಗಬೇಕು ಅನ್ನುವಂಥ ಒಂದಿಷ್ಟು ಪ್ರಶ್ನೆ ನಮ್ಮನ್ನೆಲ್ಲ ಕಾಡುತ್ತೆ. ಸೊ ನಮ್ಮ ಜನಗಳು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಮುಂದಿನ ಪ್ರಧಾನಿ ಯಾರಾಗಬೇಕು? ಮೋದಿನೇ ಆಗ್ಬೇಕು ಸರ್. ಮೋದಿನೇ ಆಗಬೇಕು. ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಬೇಡ ಸರ್, ಮೋದಿನೇ ಆಗ್ಬೇಕು ಸರ್. ಏನ್ ಎಕ್ಸೆಪ್ಟ್ ಮಾಡ್ತೀರಿ ಮೋದಿಯಿಂದ? ಇನ್ನು ಮೋದಿಯಿಂದ ತುಂಬಾನೇ ಕೆಲಸಗಳಾಗ್ತಾ ಇದೆ, ಮುಂದಕ್ಕೂ ಆಗುತ್ತೆ. ಈಗ ಸಾಕಷ್ಟು ಸುಮಾರು ಮಾಡ್ಕೊಂಡ್ ಬಂದಿದ್ದಾರೆ, ಮುಂದಕ್ಕೂ ಮಾಡ್ತಾರೆ ಅನ್ನೋ ಭರವಸೆ ಇದೆ, ಮಾಡ್ತಾರೆ. ನಿಮ್ ಪ್ರಕಾರ ಬಿಜೆಪಿ ಸರ್ಕಾರದ ಮೋದಿ ಆಗ್ಬೇಕು ಸರ್. ಅವರೇ ಭವಿಷ್ಯ ನಮ್ಮ ದೇಶಕ್ಕೆಲ್ಲ ಒಳ್ಳೇದು ಮಾಡ್ತಕ್ಕಂಥದ್ದು ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರೇ ಆಗ್ಬೇಕು. ಈಗ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿ ಅವರೇ ಸರ್ಕಾರ, ಬಿಜೆಪಿ ಸರ್ಕಾರ ಬರ್ಬೇಕು, ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು. ಇನ್ನೂ ಒಂದು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಬೇಡ ಅಂತ? ಬೇಡ ನರೇಂದ್ರ ಮೋದಿ ಅವರೇ ಆಗ್ಬೇಕು. ಬಿಜೆಪಿನೇ ಬರ್ಬೇಕು. ಓಕೆ, ಕಾಂಗ್ರೆಸ್ ಅವ್ರು ಬೇಡ? ಕಾಂಗ್ರೆಸ್ ಅವ್ರು ಬೇಡ ಬಿಡಿ ಸರ್, ದೇಶ ಎಲ್ಲ ಮಾರಾಕ್ ಕೊಡ್ತಾರ ಅವರು. ಹೌದಾ? ಓಕೆ ಥ್ಯಾಂಕ್ ಯು ಸರ್. ಇವತ್ತು ಕಾಂಗ್ರೆಸ್ ಏನು ಅನ್ನೋದು ಇಂಡಿಯಾಕ್ಕೆ ಗೊತ್ತಿದೆ. ಬಿಜೆಪಿ ಸರ್ಕಾರದಿಂದ ನಿಮ್ಗಾಗಿರೋ ಅನುಕೂಲಗಳೇನು? ಸಾಕಷ್ಟು ಅನುಕೂಲಗಳಾಗಿದೆ. ಇವತ್ತು ನೀವು ರಸ್ತೆ ಸಾರಿಗೆ ಆಗ್ಬೋದು, ಟ್ರೈನ್ ವ್ಯವಸ್ಥೆ ಆಗ್ಬೋದು, ಎಷ್ಟು ಈಸಿ ಆಗಿದೆ ಇವತ್ತು ಜನಕ್ಕೆ. ಸಮಯನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ, ಅದರಲ್ಲೇನು ಮಾತಾಡೋಂಗಿಲ್ಲ. ಮೋದಿಯವರು ಅಂತಂದರೆ ಇವತ್ತು ಇಂಡಿಯಾಗೆ ಒಬ್ಬರು ಡಾಮಿನೇಟ್ ಲೀಡರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಿಮ್ಗೆ ಬಿಜೆಪಿ ಸರ್ಕಾರದ ಖಂಡಿತ ಅವರೇ ಬರಬೇಕು. ಅವ್ರಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಇಂಡಿಯಾ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಇನ್ನೂ ಕೊಡುಗೆಗಳು ಕೊಡ್ತಾರೆ ಅಂತ ಸಾಕಷ್ಟು ಕೊಡುಗೆ ಇದೆ. ಅವ್ರ ಗುರಿಗಳಿದೆ ಅವ್ರದ್ದು ಬೇಕಾದಷ್ಟು. ಇಂಡಿಯಾನ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪ್ರಚಾರ ಇದೆ ಅಲ್ವಾ? ಅದಕ್ಕೇನೆ ಅವರೇ ಇರಬೇಕು. ಬಡವ್ರಿಗೆ ಅನುಕೂಲ ಆಗ್ತೈತೆ, ಸಾಕಷ್ಟು ಜನಕ್ಕೆ ಆಗ್ತಾ ಇದೆ ಅಲ್ಲ. ಈಗ ಏನಾಗ್ತದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಬಡತನ ಅನ್ನೋದೇ ಹೆಚ್ಚಾಗಿದೆ. ಬಡತನ ಎಲ್ಲಿಂದಿದೆ? 70-80 ವರ್ಷದಿಂದನೂ ಇದೆ. ನಮ್ಮ ಜನ ಬದಲಾವಣೆ ಆಗಬೇಕು. ಇವತ್ತು ಎಲ್ಲ ಸೌಕರ್ಯನ ಕೊಟ್ಕೊಂಡ್ ಬತ್ತಲೇ ಇದ್ರೆ ಆ ಬಡತನ ಅನ್ನೋದು ಇದೇ ಇರ್ತದೆ. ಬಿಡ್ಬೇಕಾದ ಎಲ್ಲಾನು ಬಿಟ್ಟು ಕೊಡಬೇಕಾದ ಸೌಕರ್ಯಗಳನ್ನ ಕೊಟ್ರೆ ಖಂಡಿತ. ಈಗ ಬಿಜೆಪಿಯಲ್ಲಿ ಇಂತಿಷ್ಟು ಏಜ್ ಲಿಮಿಟ್ ಅಂತ ಮಾಡಿದ್ದಾರೆ. ಓಕೆ, ಅದು ಏಜ್ ಲಿಮಿಟ್ ಮೋದಿಯವರಿಗೆ ಮುಗಿದ್ಮೇಲೆ ನೆಕ್ಸ್ಟ್ ಬರೋರು ಯಾರು? ಆದಿತ್ಯನಾಥ್ ಯೋಗಿ ಖಂಡಿತ ಅವರೇ ಬರಬೇಕು. ನೆಕ್ಸ್ಟ್ ಪ್ರಧಾನಿ ಅವ್ರಾದ್ರೇನೆ ಇಂಡಿಯಾ ಒಂದು ಸಕ್ಸಸ್ಫುಲ್ ಆಗುತ್ತೆ, ಇಲ್ಲ ಅಂದ್ರೆ ಕಷ್ಟ. ಮುಂದಿನ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವರು. ಯಾಕಾಗಬೇಕು? ಡೆವಲಪ್ ಆಗಿದೆ ಇಂಡಿಯಾ. ಡೆವಲಪ್ ಆಗಿದೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ಇದು ಡೆವಲಪ್ ಮಾಡುತ್ತಿದ್ದಾರೆ. ಇನ್ನೂ ಸ್ವಲ್ಪ ಆಗ್ತಾ ಇದೆ, ಮುಂದೆ ಆಗಬೇಕು. ಏನಾಗಬೇಕು ಅಂತ ಎಕ್ಸೆಪ್ಟ್ ಮಾಡ್ತೀವಿ? ಇನ್ನು ಹಲವಾರು ಇದಾವೆ. ಏನಿದೆ ಎಕನಾಮಿಕ್ ಆಗಿ ಮತ್ತೆ ಇನ್ನೂ ಹಲವಾರು ಇದಾವೆ. ಅದಕ್ಕಾಗಿ ನಿಮ್ಗೇನು ಮತ್ತೇನು ನಿಮ್ಮ ಅನಿಸಿಕೆ ಏನು? ಏನು ಡೆವಲಪ್ ಆಗಬೇಕು ದೇಶದಲ್ಲಿ, ನಮ್ಮ ದೇಶಕ್ಕೆ ಇದು ಬೇಕು ಅಂತ ಏನಾದ್ರು ಅನ್ಸುತ್ತೆ? ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ಭ್ರಷ್ಟಾಚಾರದಿಂದ ಮೋದಿಯಿಂದ ಸಾಧ್ಯ ಅಂತೀರಾ? ಆಗ್ಬೋದು. ಮೋದಿಯಿಂದ 10 ವರ್ಷದಿಂದ ಯಾಕೆ ಆಗ್ಲಿಲ್ಲ? ಆಗಿದೆ, ಮಾಡ್ತಾ ಇದಾರಲ್ಲ, ಇನ್ನು ಡೆವಲಪ್ ಆಗ್ತಾ ಇದೆ. ನಲ್ಲಿ ದೇಶದಲ್ಲಿ ನಿಮ್ಗೆ ನರೇಂದ್ರ ಮೋದಿ ಸರ್ಕಾರ ಬೇಕು. ದೇಶದ ಪ್ರಧಾನಿ ಯಾರಾಗಬೇಕು? ಅದಲ್ಲಪ್ಪ, ನಮ್ದು ಸಿದ್ದರಾಮಯ್ಯ ಸಾರ್. ಸಿದ್ದರಾಮಯ್ಯ ಇಲ್ಲಿ ರಾಜ್ಯದಾದ್ರವರು. ದೇಶದ ಕೇಳತ್ತೀನಿ. ಈಗ ಕೇಂದ್ರದ ಎಲೆಕ್ಷನ್ ಇದೆ ಅಲ್ಲ, ಅಲ್ಲಿ ನರೇಂದ್ರ ಮೋದಿ ಬರ್ಬೇಕಾ ರಾಹುಲ್ ಗಾಂಧಿ ಬರ್ಬೇಕಾ? ರಾಹುಲ್ ಗಾಂಧಿ ಬರ್ಬೇಕು. ರಾಹುಲ್ ಗಾಂಧಿ ಬರ್ಬೇಕು. ಯಾಕ? ನಮ್ಗೆ ಅವ್ರು ಬೇಕು. ಯಾಕೆ ಬೇಕು? ಅದೇ ನಮ್ಗೆ ಅವರಿಂದಲ್ಲ ನಮಗೆ ತಾನು ಸಿಗುತ್ತೆ. ಈಗೆಲ್ಲ ಈ ರಾಜ್ಯದಲ್ಲಿ ಇರೋ ಬದಲಾವಣೆಗಳು ಗ್ಯಾರಂಟಿ ಕೊಟ್ಟಿರೋದು ನೋಡಿ ನಿಮ್ಗೆ ಅಲ್ಲಿ ಅದು ಬರ್ಬೇಕು ಅಂತ. ಅದೇ ಬರ್ಬೇಕು, ಇದೇ ಬರ್ಬೇಕು. ಕಾಂಗ್ರೆಸ್ ಕೈನೇ ಬರ್ಬೇಕು. ಬಿಜೆಪಿ ಸರ್ಕಾರ ಯಾಕೆ? ಯಾಕಂದ್ರೆ ಅವರಿಂದೆಲ್ಲ ರಾಮ ಮಂದಿರ ಮೇನೆಲ್ಲ ಅದು ಆಗಿದೆಯಲ್ಲ, ಅದಕ್ಕೋಸ್ಕರ ಅದೇ ಬರ್ಬೇಕಂತ. ರಾಮ ಮಂದಿರ ಆಗಿರೋ ಉದ್ದೇಶಕ್ಕೆ ಬೇರೆ ಯಾರು ಮಾಡಿಲ್ವಲ್ಲ. ಜನರಿಗೆ ಏನು ಅನುಕೂಲ ಆಗಿದೆ ಬಿಜೆಪಿಯಿಂದ? ಆಗಿದೆ, ಕೆಲವು ರೈತರಿಗೆಲ್ಲ ಅನುಕೂಲ ಆಗಿದೆ. ತುಂಬಾ ಜನ ರೈತರಿಗೆ ಅನುಕೂಲ ಆಗಿದೆ. ರೈತರಿಗೆ ಅನುಕೂಲ ಆಗಿದೆ. ಮತ್ತೆ ನಿಮ್ಗೆ ಏನು ಅನುಕೂಲ ಆಗಿದೆ? ಏನಿಲ್ಲ,
ಬಟ್ ಯುವಕರಿಗೆ ಸ್ವಲ್ಪ ಆಗ್ಬೇಕು ಉದ್ಯೋಗ ಅದೆಲ್ಲ ಆಗ್ಬೇಕು. ದೇಶದ ಬೆಳವಣಿಗೆಗೆ ನರೇಂದ್ರ ಮೋದಿ ಬೇಕು ಅಂತ. ಬೇಕು ಬೇಕು ಬೇಕು. ಪ್ರಧಾನಮಂತ್ರಿ ಯಾರಾಗಿರ್ಬೋದು? ಮೋದಿ. ಮೋದಿನೇ ಆಗಿರ್ಬೋದು. ಎಸ್ ಸರ್. ಓಕೆ. ಏನು ಅನುಕೂಲ ನಿಮ್ಗೆ ಬಿಜೆಪಿಯಿಂದ? ಬಿಜೆಪಿಯಿಂದ ಅಂದರೆ ಲಾ ಆ್ಯಂಡ್ ಆರ್ಡರ್ ಪರ್ಫೆಕ್ಟ್ ಆಗಿದೆ ಅಂತ ಅಷ್ಟೇ. ಇನ್ನು ಏನೇನು ಬದಲಾವಣೆ ಬೇಕು ಅಂತ ನೀವು ಬಯಸ್ತೀರಿ? ಡೆವಲಪ್ಮೆಂಟ್ ಆಫ್ ನೇಷನ್ ಇಸ್ ದ ಮೈನ್. ಅದ್ರ ಜೊತೆ ಅದು ಹೆಂಗ್ ನೇಷನ್ ಡೆವಲಪ್ ಆಗುತ್ತೆ, ನಾವು ಡೆವಲಪ್ ಆಗೇ ಆಗ್ತೀವಿ 100%. ಆ ನಂಬಿಕೆ ಇದೆ. ಎಸ್ ಸರ್. ಮೋದಿನೇ ಆಗಲಿ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬೇಕಾ ಕಾಂಗ್ರೆಸ್ ಸರ್ಕಾರ ಬೇಕಾ? ಯಾರು ಚೆನ್ನಾಗಿ ಮಾಡ್ತಾರೋ ಅವರಾದ್ರೂ ಓಕೆ. ಮೋದಿ ಇರೋದ್ರಿಂದ ಮೋದಿದೇ ಇರಲಿ, ಬಿಜೆಪಿನೇ ಇರಲಿ. ಬಿಜೆಪಿ. ಓಕೆ. ಯಾಕೆ? ಅವ್ರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಲ್ಲ, ಅದಕ್ಕೆ. ಆಡಳಿತ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. 10 ವರ್ಷದಿಂದನೂ ಯಾವುದು ಇದು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅಂತ ನಿಮ್ ಪ್ರಕಾರ ಬಿಜೆಪಿ ಸರ್ಕಾರ ಬೇಕು? ಓಕೆ. ಬಿಜೆಪಿ ಅಂತಲ್ಲ, ಮೋದಿ ಇರೋದ್ರಿಂದ ಹೌದು. ಮೋದಿಯಿಂದ ಬಿಜೆಪಿ. ಹೌದು. ನಿಮ್ಗೆ ಬಿಜೆಪಿ ಅಂತಾನೆ ಏನಿಲ್ಲ? ಇಲ್ಲ. ಓಕೆ. 100% BJP ಸರ್ಕಾರ. ಬಿಜೆಪಿ ಸರ್ಕಾರ ಯಾಕೆ? ಯಾಕೆ ಅಂದರೆ BJP ಸರ್ಕಾರ ಮಾತ್ರ ನ್ಯಾಯಯುತವಾದಂತಹ ಒಂದು ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ನಮ್ಮ ದೇಶದಲ್ಲಿ. ಮತ್ತು ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ಮ ಕರ್ನಾಟಕದಲ್ಲಷ್ಟೇ ಅಲ್ಲ, ಪ್ರತಿಯೊಂದು ದೇಶ ಅಂದಮೇಲೆ ಯುನೈಟ್ ಆಗಿರಬೇಕು, ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ಮ ಕರ್ನಾಟಕನೂ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮೋದಿಯವರು ಹಿಂದುತ್ವವನ್ನು ಕಾಪಾಡ್ತಿದ್ದಾರೆ. ಹಿಂದುತ್ವಕ್ಕೋಸ್ಕರ ನಾವು ಸದಾಕಾಲ BJP ಜೊತೆ ನಿಲ್ತೀವಿ. ಅಂದ್ರೆ ನಿಮ್ಮ ಪ್ರಕಾರ ಕರ್ನಾಟಕ ಇಂಪ್ರೂವ್ ಆಗಿರೋದು ಬಿಜೆಪಿ ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಅಲ್ಲ ಅಂತ? ಕರ್ನಾಟಕ ಸ್ವಂತವಾಗಿ ಅದರಿಂದ ಅದಾಗೆ ಇಂಪ್ರೂವ್ ಆಗ್ಬಿಟ್ಟಿದೆ. ಭಾಳ ವರ್ಷದಿಂದ ಇಂಪ್ರೂವ್ ಆಗಿದೆ. ಕರ್ನಾಟಕ ಥರ ಬೇರೆ ರಾಜ್ಯಗಳು ಭಾಳಷ್ಟು ಹಿಂದುಳಿದಿದೆ. ಆ ರಾಜ್ಯನೆಲ್ಲ ಇಂಪ್ರೂವ್ ಮಾಡಬೇಕು ಅಂದರೆ, ನಮ್ಮ ದೇಶ ಒಂದೇ ಸತಿ ಮುಂದೆ ಬರಬೇಕು ಅಂದರೆ BJP ಇನ್ನೂ 15 ಅಲ್ಲ 20 ಅಲ್ಲ 25 ವರ್ಷ ಆದರೂ ಇರಲೇಬೇಕು. ಅಂದ್ರೆ ನಿಮ್ಗೆ ಎಲ್ಲಾ ರಾಜ್ಯಗಳು ಡೆವಲಪ್ ಆಗಬೇಕು ಅಂದ್ರೆ ಬಿಜೆಪಿ ಸರ್ಕಾರದಿಂದನೇ ಸಾಧ್ಯ ಅಂತ ದೇಶ ಒಟ್ಟಿಗಿದ್ರೆ ಮಾತ್ರ ಸಾಧ್ಯ ಅಲ್ವಾ ಬೆಳಕ್ಕೆ. ನರೇಂದ್ರ ಮೋದಿ ಬೇಕು. 100%. ಇನ್ನು ಏನ್ ಬದಲಾವಣೆ ಬಯಸ್ತೀರಿ ಬಿಜೆಪಿ ಸರ್ಕಾರ? ಸರ್, ಈಗ ಏನಂದ್ರೆ ಇನ್ನು ಕಾನೂನಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಇದೆ. ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಕಾನೂನುಗಳು ಸರಿಯಾದ ರೀತಿಯಲ್ಲಿ ಇಲ್ಲಿ ತನಕ ಪಾಲನೆ ಆಗ್ತಾನೆ ಇಲ್ಲ. ಕಾನೂನುಗಳು ಅಧಿಕಾರಿಗಳ ಪಾಲಾಗಿದೆ. ಎಲ್ಲಿ ನೋಡಿದ್ರು ಲಂಚ ತಗೋತಾರೆ, ಆಯಿತಾ. ಆಮೇಲೆ ಎಲ್ಲಿ ನೋಡಿದ್ರು ಲಂಚ ತಗೋತಾರೆ. ಆಮೇಲೆ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಇದೆ. ಅಧಿಕಾರಿಗಳನ್ನಂತೂ ನಾವು ಕಂಟ್ರೋಲಲ್ಲೇ ಇಟ್ಕೊಂಡಿಲ್ಲ. ಫಸ್ಟು ಗೌರ್ಮೆಂಟ್ ಅಧಿಕಾರಿಗಳನ್ನ ಕಂಟ್ರೋಲ್ ತೊಗೋಬೇಕು ಎಲ್ಲ ಥರದಲ್ಲೂ. ಆಮೇಲೆ ಭ್ರಷ್ಟ ಮುಕ್ತವಾದಂಥ ಆಡಳಿತ ಕೊಟ್ಟರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗೋಕ್ಕೆ, ರಾಜ್ಯ ಉದ್ಧಾರ ಆಗೋಕ್ಕೆ ಸಾಧ್ಯ. ಅದು ಯಾವುದೇ ಸರ್ಕಾರ ಬರಲಿ. BJP ಏನು ಅಂದರೆ ಅವರಲ್ಲೊಂದು ಎಥಿಕ್ಸ್ ಇದೆ, ಬೇರೆಯವರಲ್ಲಿ ಆ ಎಥಿಕ್ಸ್ ಇಲ್ಲ. ಒಟ್ಟಿನಲ್ಲಿ ನಿಮಗೆ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಬೇಕು. 200% ಬೇಕು. ನಮ್ಮ ಮಕ್ಕಳು ಮರಿ ನಾಳೆ ಬದುಕಬೇಕು ಈ ದೇಶದಲ್ಲಿ ಅಂದರೆ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಬೇಕೇ ಬೇಕು. ಇಲ್ಲ ಅಂದ್ರೆ ಹೆಂಗೆ ಬದುಕೋಣ? ಸಣ್ಣ ಪುಟ್ಟದಕ್ಕೂ ಇವತ್ತು ಲಕ್ಷಾಂತರ ರೂಪಾಯಿ ಲಂಚ ಕೇಳ್ತಾರೆ, ಲಕ್ಷಕ್ಕೆ ಬೆಲೆ ಇಲ್ಲ. ಹೌದಾ? ಫೇಸ್ ಮಾಡೋರಿಗೆ ಗೊತ್ತಿರುತ್ತೆ. ಅದನ್ನೆಲ್ಲದನ್ನು ಹೊರಗೆ ಹೇಳ್ತಾ ಹೋದರೆ ಜೀವಕ್ಕೆ ಅಪಾಯ ಇದೆ. ಇಲ್ಲೆಲ್ಲ ನಮ್ಮ ದೇಶದಲ್ಲಿ ಸೆಕ್ಯೂರಿಟಿ ಅನ್ನೋದು ಇಲ್ಲೇ ಇಲ್ಲ ಸಾಮಾನ್ಯ ಪ್ರಜೆಗೆ. ಆ ಮಟ್ಟಕ್ಕಿದೆ ದೇಶ. ಇಲ್ಲಿ ಬದುಕಿರೋರಿಗೆ ಗೊತ್ತಿರುತ್ತೆ. ಧಾರಾಳವಾಗಿ ಹೇಳ್ಕೊಳ್ಳಿ. ನೋಡಿ, ಇವಾಗಂತೂ ನಮಗೂ ಒಳ್ಳೇದಾಗಿ ಮಾಡ್ತೈತೆ ಕಾಂಗ್ರೆಸ್ ಸರ್ಕಾರ. ಆದರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕಂತೇಳಿ ನಾವು ವಿನಂತಿ ಕೇಳ್ಕೊತೀವಿ. ಯಾಕಂದರೆ ಎಲ್ಲ ಬಡವರಿಗೆ ಅಥವಾ ಇದ್ದಂಥವ್ರಿಗೆ ಎಲ್ಲರಿಗೆ ಏನದಂದ್ರೆ ಭಾಳ ಸಹಾಯ ಆಗಿದೆ ಕಾಂಗ್ರೆಸ್ದಿಂದ. ಇವಾಗಿಲ್ಲ, ಯಾಕಂದರೆ ಹಿಂದಕ್ಕಿನ ಹಿಡಿದು ಬ್ರಿಟಿಷರ ಕಾಲಕ್ಕೆ ಹಿಡಿದು ಬಂದಿದ್ದು ಕಾಂಗ್ರೆಸ್ ಇದೆ. ಅದರಿಂದ ಭಾಳಷ್ಟು ನಮಗೇನದಂತಂದರೆ ಕಾಂಗ್ರೆಸ್ದಿಂದ ಸೌಲಭ್ಯತೆ ಸಿಕ್ಕಿದೆ. ಅದರ ಜನರು ಗರೀಬರು ನಾವು ಒಳ್ಳೆಯದಾಗಿ ಇದು ಮಾಡ್ಕೊಂಡಿದ್ದೀವಿ. ಆ ರೀತಿಯಿಂದ ನಮ್ಗೆ ಕಾಂಗ್ರೆಸ್ ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೇಕಂತೇಳಿ ನಾವು ವಿನಂತಿ ಕೇಳ್ಕೊತೀವಿ. ಬಿಜೆಪಿ ಸರ್ಕಾರದಿಂದ ಬಡವರಿಗೆ ಏನು ಅನುಕೂಲ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಕೆಲವೊಬ್ರಿಗೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನಾವೆಲ್ಲ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಅದರಲ್ಲಿ ಕೆಲವೊಬ್ರು ಬಿಟ್ಬಿಟ್ಟು ಮಾಡೋಕ್ಕಾಗಲ್ವಲ್ಲ, ಎಲ್ರಿಗೂ ಮಾಡ್ಬೇಕು ಬಡವರು ಅಂದ್ರೆ. ಎಲ್ಲ ಬಿಟ್ಬಿಟ್ಟು ಮಾಡ್ತಾ ಇದ್ದಾರಲ್ಲ ಸರ್. ಎಲ್ಲ BJP ಸರ್ಕಾರ ಅದೇ ಥರ ಮಾಡ್ತೀವಿ. ಯಾರಿಗೆ ನಿಮ್ಮ ಪ್ರಕಾರ ಬಿಜೆಪಿ ಸರ್ಕಾರ ಭೇದ ಭಾವ ತೋರಿಸ್ತಾ ಇದೆ? ತೋರಿಸ್ತಾ ಇದೆ ಸರ್. BJP ಭೇದ ಭಾವ ತೋರಿಸ್ತಾ ಇದೆ. ಸರ್ಕಾರಲ್ಲಿ BJPದಲ್ಲಿ ಭೇದ ಭಾವ ತೋರಿಸ್ತಾ ಇದೆ. ಅವ್ರ ಕಾರ್ಯಕರ್ತರು ಕೆಲವೊಬ್ಬರಿಗೆ ಮಾಡ್ತಾರೆ, ಕೆಲವೊಬ್ಬರಿಗೆ ಮಾಡಲ್ಲ. ಹೌದು, ಈ ಥರ ಮಾಡ್ತಾರೆ. ಪ್ರಕಾರ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಸರ್. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬೇಕಾ ಕಾಂಗ್ರೆಸ್ ಸರ್ಕಾರ ಬೇಕಾ? ಸರ್, ಕಾಂಗ್ರೆಸ್ ಸರ್ಕಾರ ಬೇಕು. ಯಾಕಂತಂದ್ರೆ ಮೋದಿ ಅವರು ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಉದ್ಯೋಗ ಕೊಟ್ಟಿಲ್ಲ. ಉದ್ಯೋಗ ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಇನ್ನೇನಪ್ಪ ಅಂತಂದ್ರೆ ಎಲ್ಲದರಲ್ಲಿ ಏನಪ್ಪ ಖಾಸೀಕರಣ ಮಾಡ್ತಾ ಇದ್ದಾರೆ. ಗೌರ್ಮೆಂಟಲ್ಲಿ ಏನಪ್ಪ ಅಂದ್ರೆ ಎಲ್ಲ ರೈಲ್ವೆ ಖಾಸೀಕರಣ, ವಿಮಾನ ನಿಲ್ದಾಣ ಖಾಸೀಕರಣ, ದೊಡ್ಡ ದೊಡ್ಡ ಏನದಾವಲ್ಲ ನಮ್ದು ಭಾರತ ಸರ್ಕಾರದ್ದು ಅವೆಲ್ಲ ಖಾಸೀಕರಣ ಮಾಡಿದರೆ ಮತ್ತು ಯುವಕರು ಎಲ್ಲಿ ಹೋಗಿ ದುಡಿಬೇಕು? ಖಾಸೀಕರಣ ಮಾಡಿದರೆ 10,000ದಲ್ಲಿ ದುಡ್ಸ್ಕೊಳ್ತಾರೆ ನಮ್ಮನ್ನ. ಅದೇ ಗೌರ್ಮೆಂಟಲ್ಲಿ ಆದರೆ ಕೈ ತುಂಬ ಸಂಬಳ ಸಿಗುತ್ತೆ. ಅದರಿಂದಾಗಿ ಯುವಕರಿಗೆ ತುಂಬ ಏನಪ್ಪ ಅಂದ್ರೆ ಹೊಡೆತ ಬಿದ್ದಿದೆ ಇದರಿಂದಾಗಿ. ಸೊ ಕಾಂಗ್ರೆಸ್ ಸರ್ಕಾರ ಬರಬೇಕು. ಯುವಕರು, ಯಾಕಂದರೆ ರಾಹುಲ್ ಗಾಂಧಿ ಅವರು ಯುವಕರು ಇದ್ದಾರೆ, ಏನೋ ಒಂದು ಬದಲಾವಣೆ ಮಾಡ್ತಾರೆ. ಅದರಿಂದ ರಾಹುಲ್ ಗಾಂಧಿ ಬಿಜೆಪಿ ಸರ್ಕಾರದಿಂದ ಯುವಕರಿಗೆ ತೊಂದರೆ ಇದೆ ಅಲ್ಲ ಸರ್. ಉದ್ಯೋಗ ಸೃಷ್ಟಿ ಕೊಡ್ತಿದ್ರೆ ಎಲ್ಲಿ ಹೋಯ್ತು ಉದ್ಯೋಗ?
ಉದ್ಯೋಗ ಕೊಟ್ಟಿಲ್ಲ ನಮಗೆ. ತುಂಬಾ ಜನ ಪಕೋಡ ಮಾರಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಪಕೋಡ ಮಾರಿದ್ರೆ ಏನು ನಾವು ಬದುಕಕ್ಕೆ ಸಾಧ್ಯನಾ? ಇಲ್ಲಿ ಬೆಂಗಳೂರಲ್ಲಿ ಅಂತ ಸಿಟಿಯಲ್ಲಿ ಸಿಲ್ಕಲ್ ಸಿಟಿಯಲ್ಲಿ ನಾವು ಬದುಕಬೇಕಂದ್ರೆ ಏನಿಲ್ಲ ಅಂದ್ರೆ 25,000 ರಿಂದ 30,000 ಪೇಮೆಂಟ್ ಬಂದ್ರೂ ಎಲ್ಲ 5,000 PG, 5,000 ಊಟ ವ್ಯವಸ್ಥೆ. ಎಲ್ಲಿ ಹೋಯ್ತು ನಮ್ಮ ಮನೆಗೆ ಏನಂತ ಕೊಡೋಣ, ತಂದೆ ತಾಯಿಗೆ ಏನಂತ ಕಳ್ಸೋಣ ಹೇಳಿ? ಯುವಕರಿಗೆ ನಮ್ಗೆ ಅನ್ಯಾಯ ಆಗಿದೆ. ಏನಪ್ಪ ಅಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದ್ರಿಂದ ಏನಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕಂತ ನಾ ಕೇಳ್ಕೊಳ್ತೀನಿ. ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆಗ್ಬೇಕು ನಮ್ಗೆ, ಅವರೇ ಸರಿ, ಯಾರು ಎಲ್ಲ ಸರಿ ಇಲ್ಲ. ಮೋದಿ ಬೇಡವಾ? ಮೋದಿ ಏನು ಆಯ್ತು, ಇಷ್ಟು ವರ್ಷ ಸಾಕು ಇಷ್ಟು ವರ್ಷ ಮೇಲೆ ವರ್ಷ ಮಾಡಿರೋದು ಸಾಕು ಅಂತ ಸಾಕು ಇರ್ಲಿ, ನಮ್ಮ ಸಿದ್ದರಾಮಣ್ಣ ಇರ್ಲಿ, ಪರವಾಗಿಲ್ಲ ಇಷ್ಟೇ. ಸಿದ್ದರಾಮಯ್ಯನ ಫೇವರ್. ಸಿದ್ದರಾಮಣ್ಣಕ್ಕೆ ಜೈ. ರಾಹುಲ್ ಗಾಂಧಿ ಬರಲಿ, ಸಿದ್ದರಾಮಣ್ಣಗೆ PM ಮಾಡಲಿ. ಸರ್ ರಾಹುಲ್ ಇರಲಿ ಮೋದಿ ಇರಲಿ, ನಮಗೆ ಒಳ್ಳೆ ಒಂದು PM ಬೇಕು. ನಮ್ಮ ಥರ ಎಜುಕೇಟೆಡ್ ಇರೋವ್ರಿಗೆ, ಒಂದು ಒಳ್ಳೆ ಎಜುಕೇಷನ್ ಇರೋವ್ರಿಗೆ ಒಂದು ಒಳ್ಳೆ ಜಾಬ್ ಇರಬೇಕು, ಒಳ್ಳೆ ಫೆಸಿಲಿಟೀಸ್ ಇರಬೇಕು. ಅದು ಯಾರು ಕೊಡ್ತಾರೋ ಸುಳ್ಳು ಹೇಳ್ದೆ ಓಟ್ ಅವ್ರಿಗೆ ಹೋಗೋದು. ನಿಮ್ಮ ಪ್ರಕಾರ ಯಾವ ಸರ್ಕಾರ ಬಂದರೂ ಜನಕ್ಕೆ ಅನುಕೂಲ ಆವಾಗ ಸರ್ಕಾರ ಬರಬೇಕು ಅಂತ, ಅದೇ ಕೈನೇ ಬರಬೇಕು. ಈಗ ಇದಕ್ಕೆ ನೆಕ್ಸ್ಟ್ಗೆ 3 ಬರೋ ಚಾನ್ಸಸ್ ಇದೆ. ಅಂದ್ರೆ ಏನೆಲ್ಲ ಕೆಲಸ ಕಾರ್ಯ ಮಾಡಿದ್ದಾರೆ, ನಿಮ್ಗೆ ಎಷ್ಟು ಅದು ಬೆನಿಫಿಟ್ ಆಗಿದೆ? ಈಗ ಅದು ರೈತರಿಗೆ ನಮಗೆ ಏನು ಕೊಟ್ಟಿದ್ದಾರೆ ಅನುದಾನ 6,000 ಕೊಟ್ಟಿದ್ದಾರೆ. ಆಮೇಲೆ ಇದು ಯಾವುದು ಹಾಸ್ಪಿಟ್ಲಿಂದು 5 ಲಕ್ಷ ರೂಪಾಯಿ ಇದು ಕೊಟ್ಟಿದ್ದಾರೆ, ಆಯುಷ್ಮಾನ್ ಯಾಕೆ ಕೊಟ್ಟಿದ್ದಾರೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಟ್ಟಿದ್ದಾರೆ, ಎಲ್ಲ ಹೆಲ್ಪ್ ಆಗಿದೆ. ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಇದೆಲ್ಲ ಆಗೋದು. ಇಟಲಿಗೆ ಒಳ್ಳೇದಾಗುತ್ತೆ. ಅವರು ಆಗಲ್ಲ ಅಂತ ಯಾವ ರೀಸನ್ ಇಂದ ಹೇಳ್ತೀರಾ? ಅವ್ರು ಯಾವಾಗೂ ಆಗೋದೂ ಇಲ್ಲ. ಇದು ಸುಮ್ಮನೆ ಏನು ಈಗ ನಮ್ಮದು 5 ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಆಗಿದೆ, ಅದು ಬಿಟ್ಟರೆ ಯಾವಾಗೂ ಆಗೋದು. ಕಾಂಗ್ರೆಸ್ ಇಂದ ರಾಜ್ಯಕ್ಕೆ ಒಳ್ಳೇದಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಆಗಿಲ್ಲ ನಮ್ಗೆ ನಾವೇನು ಕಾರ್ಮಿಕರದಿಲ್ಲ, ನಾವೆಲ್ಲ ತುಂಬ ಟ್ಯಾಕ್ಸ್, ಅವ್ರೇನು ಕೊಡುವಂತ. ಅಂದ್ರೆ ಬಿಜೆಪಿಯಿಂದ ಏನು ಒಳ್ಳೇದಾಗಿದೆ ಅಂತ ಹೇಳ್ತೀರಾ? ಬಿಜೆಪಿಯಿಂದ ಒಳ್ಳೇದಾಗಿದೆ, ದೇಶಕ್ಕೆ ನಮಗೆ ಒಳ್ಳೇದಾಗಿಲ್ಲ, ದೇಶಕ್ಕೆ ಒಳ್ಳೇದಾಗಿದೆ, ರೈತರಿಗೆ ಒಳ್ಳೇದಾಗುತ್ತೆ. ಯಡಿಯೂರಪ್ಪ ಸಾಹೇಬರು 4,000 ಕೊಟ್ಟಿದ್ರು, ಅವರು 6,000 ಈಗ 4,000 ಇದು ಬಂದಾಯ್ತು. ಈಗ ಹೆಣ್ಮಕ್ಳು ಲೇಡೀಸ್ಗೆ ಬಸ್ ಪಾಸು ನಮ್ಮದು ವೇಸ್ಟ್. ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. MP ಎಲೆಕ್ಷನ್ ಇನ್ನೊಂದು 15 ದಿವಸ ಆದ್ಮೇಲೆ ಅದನ್ನು ಕ್ಲೋಸ್ ಆಗುತ್ತೆ ಅಂತ ಹೇಳ್ತೀರಿ. ಇವೆಲ್ಲ ಇನ್ನ ಪ್ರಧಾನಿ ಯಾರಾಗ್ಬೇಕು ಅಂತ ನಿಮ್ಮ ಪ್ರಕಾರ? ಮೋದಿನೇ ಆಗಬೇಕು, ನರೇಂದ್ರ ಮೋದಿ ಅವರೇ ಆಗಬೇಕು. ಮುಂದಿನ ಫ್ಯೂಚರಿಗೆ ಮುಂದಿನ ಪ್ರಧಾನಮಂತ್ರಿ ಅವರೇ ಆದರೂ ಒಳ್ಳೆಯದು. ಯಾಕೆಂದ್ರೆ ಅಲ್ಲ, ಈಗ 70-55 ವರ್ಷದಿಂದ ಯಾರು ಏನು ಮಾಡ್ಕೊಂಡು ಬಂದಿಲ್ಲ. 10 ವರ್ಷದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ ದೇಶ. ಮುಂದಿನ ಫ್ಯೂಚರ್ಗೆ ಭಾಳ ಒಳ್ಳೆಯದಾಗುತ್ತೆ. ನೀವು ಆಟೋ ಚಾಲಕರಿಗೆ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ? ತುಂಬಾ ಹೆಲ್ಪ್ ಆಗಿದೆ. ಜಾಗತಿಕವಾಗಿ ಗ್ಲೋಬಲೈಸೇಷನ್ ಇದೆಯಲ್ಲ, ಪ್ರಪಂಚನೇ ಒಂದು ಇದರಲ್ಲಿ ನಡೀತಾ ಇದೆ. ಅದ್ರ ಪ್ರಕಾರವಾಗಿ ದೇಶ ಉದ್ಧಾರ ಆಗಬೇಕು, ಆ ಮುನ್ಸೂಚನೆ ಇಟ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು. ನೆಕ್ಸ್ಟ್ ಮುಂದಿನ ಪ್ರಧಾನಿ ಅವರಾದರೂ ಒಳ್ಳೆಯದು. ರಾಹುಲ್ ಗಾಂಧಿ ಮೋದಿ ಯಾರು ನಿಮಗೆ ಓಕೆ? ಮೋದಿ ರಾಹುಲ್ ಗಾಂಧಿ ಅವರು ಇನ್ನೂ ಚಿಕ್ಕವರು, ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ. ಅವರು ಇನ್ನೂ ಒಂದು 5 ವರ್ಷ 10 ವರ್ಷ ಇವ್ರಿಗೆ ಮುಂದುವರೆಯೋದಕ್ಕೆ ಭಾಳ ಒಳ್ಳೆಯದಾಗುತ್ತೆ. ದೇಶ ಒಳ್ಳೆಯದಾಗಿ ಮುಂದೆ ಬರುತ್ತೆ, ಪ್ರಪಂಚದಲ್ಲಿ ವಿಶ್ವಗುರು ಆಗುತ್ತೆ ಮೋದಿ ಅವರಿದ್ದರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಜನಗಳು ಹೇಳಿರುವಂತಹ ಮಾತು. ನಿಮ್ಮ ಪ್ರಕಾರ ಯಾರು ಮುಂದಿನ ಪ್ರಧಾನಿ ಆಗಬೇಕು ಅಂತ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.